ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮಿಥುನ್ ಕನ್ನಡ ವ್ಲಾಗ್ಸ್. ಇವತ್ತು ಸಂಡೇ ಮಾರ್ನಿಂಗ್ ರೊಟೀನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸಂಡೇ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವಾಗ ನಮ್ಮ ಮನೆಗೆ ಹೊಸ ಗೆಸ್ಟ್ ಬಂದಿದ್ದಾರೆ. ಯಾರಪ್ಪ ಅಂದರೆ ನಮ್ಮ ಅತ್ತೆ ಮಾವ ಸ್ಯಾಟರ್ಡೆ ಬಂದರು. ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ಅಲ್ಲಿಂದ ಸ್ವಲ್ಪ ಐಟಮ್ಸ್ಗಳೆಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ತಾಯಿದ್ವಿ. ನಾನು ಸ್ಯಾಟರ್ಡೇನೇ ನಮ್ಮೂರು ಸಂತೆ ಅಲ್ವಾ, ಅಲ್ಲಿಂದನೇ ಈ ಮೀನು ತೊಗೊಂಡಿದ್ದೆ. ನಾವು ಅಂತ ಮಳ್ಳಿ ಮೀನು ಅಂತೀವಿ, ಒಬ್ಬೊಬ್ಬರು ನೆತ್ತೋಲಿ ಅಂತಾರೆ, ಮಲಯಾಳದಲ್ಲಿ ನೆತ್ತೋಲಿ ಅಂತ ಹೇಳ್ತಾರೆ. ಆ ಮೀನು ಇದು. ಅದನ್ನು ಕ್ಲೀನ್ ಮಾಡಿಲ್ಲ, ಹಾಗೆ ಫ್ರೀಝರಲ್ಲಿ ಇಟ್ಟಿದ್ದೆ. ನಂಗೆ ಟೈಮೇ ಆಗಿರಲಿಲ್ಲ, ಹಾಗೆ ಫ್ರೀಝರಲ್ಲಿ ಇಟ್ಟಿದ್ದೆ. ಕ್ಲೀನ್ ಮಾಡಿದ್ರೆ ನಮ್ಮ ಅತ್ತೆ ಇವತ್ತು ಮಾವಿನಕಾಯಿ ಹಾಕಿಬಿಟ್ಟು ಸಾಂಬಾರು ಮಾಡ್ತೀನಿ ಅಂತ ಹೇಳಿದರು, ಕೇರಳ ಸ್ಟೈಲಲ್ಲಿ ಮೀನು ಸಾರು. ಹಾಗಾಗಿ ನಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ನೀರಿಗೆ ಹಾಕಿಟ್ಟಿದ್ದೆ. ಐಸ್ ಆಗಿಬಿಟ್ಟಿತ್ತು, ಇವಾಗ ಒಂದು ಸ್ವಲ್ಪ ಬಿಟ್ಟಿದೆ. ಇದನ್ನು ಹೆಂಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ. ಈಸಿಯಾಗಿ ಕ್ಲೀನ್ ಮಾಡ್ಬೋದು, ಆದರೆ ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ. ನೋಡ್ಬೋದು ಇಲ್ಲಿ ಮೀನನ್ನು ಒಂದು ಚಾಕು ತೊಗೊಂಡು ಅದ್ರದ್ದು ಎಂತ ಹೇಳೋದು ಅದು ಗೊತ್ತಿಲ್ಲ, ಅದು ಹೋಗೋ ತನಕ ಹಿಂಗೆ ಕೆರೆದ್ರಾಯ್ತು. ಅದೇನು ಈಸಿಯಾಗಿ ಹೋಗುತ್ತೆ. ಸಣ್ಣದಿರುತ್ತೆ, ಆದರೆ ಟೇಸ್ಟಾಗೂ ಇರುತ್ತೆ ಮತ್ತು ಕೆಲಸನೂ ಜಾಸ್ತಿ. ಸಣ್ಣ ಬೂತಾಯಿ ಮೀನು ಅಷ್ಟೇ, ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ, ಆದರೆ ಕೆಲಸನೂ ಜಾಸ್ತಿನೇ. ಹಾಗೆ ಇದನ್ನೆಲ್ಲ ಹಿಂಗೆ ಒಂದು ಚಾಕುನಲ್ಲಿ ಹಿಂಗೆ ಕೆರೆದಿಡ್ಕೋಬೇಕು. ಅದರ ಸಿಪ್ಪೆ ಎಲ್ಲ ಈ ಥರ ಕೆರೆದ್ರೆ ಈಸಿಯಾಗಿ ಬಂದುಬಿಡುತ್ತೆ. ಇವಾಗ ಹಿಂಗೆ ಕೆರೆದಿಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ಈ ಥರದೊಂದು ಸಿಸರ್ ಇದೆ. ಇದು ಮೀನು ಕಟ್ ಮಾಡೋಕ್ಕಂತಲೇ ತೊಗೊಂಡಿರೋ ಸಿಸರು, ಮೀನು ಕಟ್ ಮಾಡೋಕ್ಕಂತಲೇ ಬರೋ ಸಿಸರು. ಇದರಲ್ಲೇ ಈ ಥರ ಕೆರಿಬೋದು ನೋಡಿ. ಈ ಥರ ಬಾಲ ಕಟ್ ಮಾಡಿಬಿಟ್ಟು ತಲೆ ಕಟ್ ಮಾಡಿ ಹಿಂಗೆ ಓಪನ್ ಮಾಡಿದರೆ ಅದರೊಳಗಿರೋದೆಲ್ಲ ಬರುತ್ತೆ. ಅಷ್ಟೇ ವೇಸ್ಟ್ ಇರೋದು, ಈಸಿಯಾಗುತ್ತೆ ನೋಡಿ. ಎಷ್ಟು ಈಸಿಯಾಗಿ ಕಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು. ಒಳಗಡೆನೂ ಕ್ಲೀನ್ ಆಯಿತು. ತಲೆನೂ ಹಾಕೋತಾರೆ ಒಬ್ಬೊಬ್ಬರು, ನನಗೆ ಕಹಿ ಅನಿಸುತ್ತೆ ತಲೆ ಹಾಕಿದರೆ, ಹಾಗಾಗಿ ನಾವು ಕೈ ಇರುತ್ತೆ ಅಂಥೇಳಿ ಅದರ ತಲೆ ಹಾಕಲ್ಲ, ಹಂಗೆ ಇಷ್ಟು ಮಾತ್ರ ಹಾಕೋದು. ಇದನ್ನು ಡೀಪ್ ಫ್ರೈ ಕಬಾಬ್ ಥರ ಮಾಡಿದ್ರೂ ಚೆನ್ನಾಗಾಗುತ್ತೆ. ಹಿಂಗೆ ಸೀಸರಲ್ಲೇ ಹಿಂಗೆ ತೆಕ್ಕೋಬೋದು. ಹಿಂಗೆ ತೆಕ್ಕೊಂಡ್ಬಿಟ್ಟು ಕ್ಲೀನ್ ಮಾಡಿದ್ರೆ ಆಯಿತು. ಟೇಸ್ಟ್ ಚೆನ್ನಾಗಿರುತ್ತೆ, ಆದರೆ ಕ್ಲೀನ್ ಮಾಡೋಕ್ಕೆ ಕಷ್ಟ ಅಂತಲೇ ಮೀನು ತೊಗೊಳಲ್ಲ. ನೀವು ಎಲ್ಲಾದರೂ ಮೀನು ಸಿಕ್ಕಿದ್ರೆ ತೊಗೊಂಡು ಮನೇಲಿ ಟ್ರೈ ಮಾಡಿ, ಈಸಿಯಾಗಿ ಮಾಡ್ಬೋದು. ನೋಡ್ಬೋದು ನಾನು ಇವಾಗ ಕ್ಲೀನ್ ಮಾಡಿಟ್ಟಿದ್ದೀನಿ, ಕ್ಲೀನಾಗಿ ಎಲ್ಲ ವಾಶ್ ಮಾಡೆಲ್ಲ ಇಟ್ಟಿದ್ದೀನಿ. ನಮ್ಮ ಅತ್ತೆ ಮಾವಿನಕಾಯಿ ಮಾಡ್ತೀನಿ. ಮಾವಿನಕಾಯಿ ಎಲ್ಲ ತೊಗೊಬಂದಿದ್ರು ಅಲ್ಲಿಂದನೇ, ಕೇರಳದಿಂದನೇ. 2 ಮಾವಿನಕಾಯಿ ಸಿಪ್ಪೆ ತೆಗೆದಿಟ್ಟಿದ್ದಾರೆ. ಅದು ಸ್ವಲ್ಪ ಇದಾದಂಗಾಗಿದೆ, ಅದನ್ನು ಕಟ್ ಮಾಡಿ ತೆಗಿಬೇಕು. ಅದನ್ನು ಹಾಕ್ಬಿಟ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಅದಕ್ಕೆ ಒಂದು ಮಸಾಲೆನ ಗ್ರೈಂಡ್ ಮಾಡ್ಕೋಬೇಕು. ಈಸಿಯಾಗಿ ಮಾಡ್ಕೋಬೋದು. ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಹಾಕಿಬಿಟ್ಟು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ರುಬ್ಕೋಬೇಕು, ಸಣ್ಣಕ್ಕೆ ರುಬ್ಕೋಬೇಕು. ಇನ್ಮೇಲಿಂದ ನಮ್ಮ ಮನೇಲಿ ಕೇರಳ ರೆಸಿಪಿನೇ ಜಾಸ್ತಿ, ಕೊಬ್ಬರಿ ಎಣ್ಣೆ ಹಾಕಿ ಅಡುಗೆ ಮಾಡೋದು, ಮತ್ತು ಅಲ್ಲಿದ್ದ ರೆಸಿಪಿನೇ ಜಾಸ್ತಿ. ಯಾಕಂದರೆ ಇನ್ಮೇಲೆ ನಮ್ಮ ಅತ್ತೆ ಮಾವ ನಮ್ಮ ಜೊತೆನೇ ಇರ್ತಾರೆ. ಹಾಗಾಗಿ ಕೇರಳದಲ್ಲಿ ಮನೆಯೆಲ್ಲ ಬೀಗ ಹಾಕ್ಕೊಂಡು ಇವಾಗ ಇಲ್ಲಿಗೆ ಬಂದಿದ್ದಾರೆ. ಇನ್ಮೇಲೆ ನಮ್ಮ ಜೊತೆನೇ ಇರ್ತಾರೆ. ಅವ್ರಿಗೋಸ್ಕರನೇ ಇವಾಗ ನಾವು ಬೇರೆ ಮನೆ ಮಾಡಿರೋದು. ಯಾಕೆ ಏನು ಅನ್ನೋದನ್ನೆಲ್ಲ ನನ್ನ ಮುಂದಿನ ಬ್ಲಾಗ್ಗಳಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೆ. ಯಾಕೆ ಕೇರಳನ ಬಿಟ್ಬಿಟ್ಟು ಅಲ್ಲಿ ಸೆಟ್ಲಾಗಿದ್ದವರು ಕೇರಳನೇ ಬಿಟ್ಬಿಟ್ಟು ಇವಾಗ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ಲೈಫೇ ಎಷ್ಟೆಲ್ಲ ಚೇಂಜ್ ಆಗುತ್ತೆ ಅಂತ ಹೇಳಿಬಿಟ್ಟು. ಇವಾಗ ಒಂದು ಮಣ್ಣಿಂದು ಮಡಿಕೆ ಇಟ್ಕೊಂಡಿದ್ದೀನಿ, ಅದರಲ್ಲಿ ಮೀನು ಸಾರು ಮಾಡಿದರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಗ್ರೈಂಡ್ ಮಾಡಿರೋ ಅಂತಹ ಕಾಯಿನೂ ಮತ್ತು ಜೀರಿಗೆ ಹಾಕಿ ರುಬ್ಬಿರೋ ಅಂಥ ಮಸಾಲೆನ ಹಾಕಿದ್ದೀನಿ. ಅದಕ್ಕೇ ನಾನು ಹಾಕಿಲ್ಲ, ನಮ್ಮ ಅತ್ತೆ ಹಾಕಿದ್ದಾರೆ. ಅದಕ್ಕೇ ಖಾರ ಪುಡಿ ಹಾಕಿದ್ದಾರೆ. ಒಂದು 3 ಸ್ಪೂನ್ ಖಾರ ಪುಡಿ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನೂ ಹಾಕ್ಕೊಂಡಿದ್ದಾರೆ. ನನಗೂ ಇವಾಗ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ವಾ ವೀಡಿಯೋ ಮಾಡೋಕ್ಕೆ ಒಂಥರ ನಾಚಿಕೆ ಅನಿಸುತ್ತೆ. ನಮ್ಮ ಅತ್ತೆ ಜೊತೆ ಇನ್ನು ಹೋಗ್ತಾ ಸರಿಯಾಗುತ್ತೆ. ಅಯ್ಯೋ ಒಂಥರ ಮುಜುಗರ ಆಗುತ್ತೆ. ಆಮೇಲೆ ಮಾಡ್ತಾ ವೀಡಿಯೋಸ್ ಸರಿಯಾಗುತ್ತೆ. ನನಗಾಗಿ ನಮ್ಮ ಅತ್ತೆನೂ ತೋರಿಸಿಲ್ಲ, ಹಂಗೆ ವೀಡಿಯೋ ಮಾಡಿದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದಾರಲ್ಲ ಮಾವಿನಕಾಯಿ, ಅದನ್ನು ಹಾಕಿದ್ದಾರೆ. ಮಾವಿನಕಾಯಿನೂ ಹಾಕಿಬಿಟ್ಟು ಇದಕ್ಕೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಉಪ್ಪು ಹಾಕ್ಬಿಟ್ಟು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಕೈಯಲ್ಲಿ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಇಡಬೇಕು. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟು ಗ್ಯಾಸ್ ಮೇಲೆ ಚೆನ್ನಾಗಿ ಕುದಿಯೋಕೆ ಇಡಬೇಕು ಅಷ್ಟೇ. ಇದಕ್ಕಿನ್ನೇನು ಜಾಸ್ತಿ ಐಟಮ್ ಇಲ್ಲ. ಗ್ರೈಂಡ್ ಮಾಡಿರೋವಂಥ ಕಾಯಿ ಮತ್ತು ಜೀರಿಗೆ, ಉಪ್ಪು, ಖಾರ ಪುಡಿ, ಕಟ್ ಮಾಡಿರೋವಂಥ ಮಾವಿನಕಾಯಿ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಮಾವಿನಕಾಯಿ ಹಾಕಿ ಮೀನು ಸಾರು ಮಾಡಿದ್ರೆ ಒಳ್ಳೆ ಸಖತ್ತಾಗಿರುತ್ತೆ ರುಚಿ. ಹುಳಿ ಯಾರು ಜಾಸ್ತಿ ಇಷ್ಟಪಡ್ತಾರೆ ಅವರು ಮಾವಿನಕಾಯಿನ ಹಾಕಿ ತಿಂದರೆ ಮೀನು ಸಾರು ಸೂಪರಾಗಿರುತ್ತೆ. ಇದು ಚೆನ್ನಾಗಿ ಕುದಿಬೇಕು. ಇದು ಚೆನ್ನಾಗಿ ಕುದ್ಮೇಲೆ ನಾನು ಇವಾಗ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಮೀನು, ಅದನ್ನು ಹಾಕ್ತಾಯಿದ್ದೀನಿ. ನಮ್ಮ ಅತ್ತೆ ಹೇಳ್ತಾಯಿದ್ದಾರೆ ಇದನ್ನು ಹಂಗೆ ಮಾಡಿದ್ಮೇಲೆ ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡಿದ್ಮೇಲೆ ಹಂಗೆ ಮಾಡೋದು ಅಂತ. ಆಮೇಲೆ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮೀನನ್ನೆಲ್ಲ ಹಾಕಿಬಿಟ್ಟು, ಇದು ಮೀನು ಹಾಕೋಕ್ಕಿಂತ ಮುಂಚೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತೇಳಿ ಒಂದು ಸತಿ ನೋಡ್ಕೋಬೇಕು. ಉಪ್ಪು ಹುಳಿ ಖಾರ ಮೀನು ಹಾಕೋಕ್ಕಿಂತ ಮುಂಚೆನೇ ಕಮ್ಮಿ ಇದ್ದರೆ ಹಾಕ್ಕೊಂಡ್ರೆ ಆಯ್ತು. ಇದನ್ನು ಅಷ್ಟೇ. ಇದು ಚೆನ್ನಾಗಿ ಕುದಿಬೇಕು. ಒಂದು 10-15 ನಿಮಿಷ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ತಿಕ್ಕಾಗಿ ಬರಬೇಕು ಗ್ರೇವಿ. ಅಲ್ಲಿ ತನಕ ಕುದಿಸಿದ್ರೆ ಆಯಿತು. ಟೈಮ್ ಸಿಕ್ಕಿದಾಗೆಲ್ಲ ವ್ಲಾಗ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಟೈಮ್ ಆದಾಗೆಲ್ಲ ಇವಾಗ ಕಂಟಿನ್ಯೂಸ್ ಆಗಿ ವ್ಲಾಗ್ ಆಗ್ತಾಯಿದ್ದೀನಿ. ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಇನ್ನೂ ಮುಂದೆ ಬರೋ ವೀಡಿಯೋಸ್ಗಳೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನೆಲ್ಲ ನೋಡಿ. ಇವಾಗ ಚೆನ್ನಾಗಿ ಕುದ್ದಿದೆ. ಹಾಗೆ ಕೈಯಲ್ಲಿ ಬಾಣಲೆನ ಇಟ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ನಿನ್ನೆ ಸ್ಯಾಟರ್ಡೆ ನಮ್ಮ ಅತ್ತೆಯವ್ರು ಬಂದಿದ್ದಲ್ವ, ಹಾಗಾಗಿ ನೈಟ್ ಬರುವಾಗ ನಮ್ಮ ಅಮ್ಮ ಪಾಯಸ ಮಾಡ್ಕೊಬಂದಿದ್ರು ಅವ್ರಿಗೆಲ್ಲ ಕೊಡೋಕ್ಕೆ ಅಂತೇಳ್ಬಿಟ್ಟು. ಅದ್ರಲ್ಲಿ ಒಂದು ಸ್ವಲ್ಪ ಪಾಯಸ ಉಳಿದಿತ್ತು, ಗಟ್ಟಿಯಾಗಿಬಿಟ್ಟಿತ್ತು. ಶಾವಿಗೆ ಪಾಯಸ ಯಾವಾಗಲೂ ಗಟ್ಟಿಯಾಗುತ್ತಲ್ವ. ಮಿಥುನಿಗೆ ಬಿಸಿ ಮಾಡಿಕೊಡ್ಲಾ ಅಂದೆ, ಬೇಡ ಹಾಗೆ ಇರಲಿ ಅಂತ ಹೇಳಿದ್ರು. ಅವ್ರೊಂದು ಸ್ವಲ್ಪ ಸ್ವೀಟ್ಸ್ ಇಷ್ಟಪಡ್ತಾರೆ ಅಂತೇಳ್ಬಿಟ್ಟು ಹಾಗೆ ಶಾವಿಗೆ ಪಾಯಸನ ಒಂದು ಕಪ್ಪಿಗೆ ಹಾಕ್ಬಿಟ್ಟು ಅವ್ರಿಗೆ ಕೊಡ್ತಾಯಿದ್ದೀನಿ. ನಿನ್ನೆ ಮೀನ್ಸ್ ಶನಿವಾರ ಬಂದಿದ್ದರು. ಶನಿವಾರ ನಮ್ಮ ಅತ್ತೆ ಮಾವ ಬರೋವಾಗಲೇ ಸಂಜೆ 4 ಗಂಟೆ ಅಲ್ಲ 6 ಗಂಟೆ ಆಗೋಕ್ಕಾಗಿತ್ತು. ನಾವು ಶಾಪಿಂದ 4 ಗಂಟೆಗೆ ಬಂದು ನೈಟಿಗೆಲ್ಲ ಕುಕ್ಕಿಂಗ್ ಮಾಡಿ ಮನೆಯೆಲ್ಲ ರೆಡಿ ಮಾಡಿ ಇದ್ವಿ. ಅಷ್ಟರಲ್ಲಿ ನಮ್ಮ ಅತ್ತೆಯವರೆಲ್ಲ ಬಂದರು. ಏನಿದು ಏನಿದು ಗೊತ್ತಿಲ್ಲ. ಚುಪ್ಪ ಚುಪ್ಪ ಹಾಂ ಚುಪ್ಪ ಚುಪ್ಪ ಹೇಳು. ನಮ್ದು ಪಾಪ ಬಾ ಈ ಕಡೆ ತೋಚು. ಇದು ಹೆಸ್ರೇನು ಹೇಳುದೀಯ? ಹೆಸ್ರು ಹೇಳಿದ್ರೆ ನಿಂಗೆ ಇನ್ನೊಂದು ಗೊತ್ತಿಲ್ಲ. ಚುಪ್ಪ ಚುಪ್ ಚುಪ್ಪ ಚುಪ್ ಚುಪ್ಪ ಚುಪ್ ಚುಪ್ಪ ಚುಪ್. ಸೆಮ್ಮಿ 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 ಸೂಪರ್ ಸೂಪರ್. ಮತ್ತು ಮಮ್ಮಿಗೆ ಥ್ಯಾಂಕ್ ಯು ಹೇಳಿಲ್ಲ. ಥ್ಯಾಂಕ್ ಯು ವೆಲ್ಕಮ್. ಇಟ್ಸ್ ಓಕೆ ಇಟ್ಸ್ ಓಕೆ. ಇವಾಗ ಮೀನು ಸಾರಿಗೆ ಫೈನಲ್ ಟಚ್ ಒಗ್ಗರಣೆಗೇನಿಲ್ಲ, ಆಯಿಲ್ ಹಾಕಬೇಕು. ಆಯಿಲ್ ಹಾಕಿ ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ಮೆಂತೆ ಒಂದು ಸ್ವಲ್ಪ ಹಾಕೋಬೇಕು. ಸ್ವಲ್ಪ ಜಾಸ್ತಿ ಆದರೆ ಆಮೇಲೆ ಕಹಿ ಆಗಿಬಿಡುತ್ತೆ. ಸ್ವಲ್ಪ ಹಾಕಿದ್ರೆ ಚೆನ್ನಾಗಾಗುತ್ತೆ. ಒಂಚೂರು ಆಮೇಲೆ ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ ಅಷ್ಟೇ. ಒಗ್ಗರಣೆ ಇನ್ನೇನಿಲ್ಲ. ಕರಿಬೇವಿನ ಸೊಪ್ಪು ಹಾಕೋದಾದ್ರೆ ಹಾಕ್ಬೋದು. ನಾವು ಮೊದಲೇ ಹಾಕಿದ್ವಲ್ಲ ಸಾರಿಗೆ, ಹಾಗಾಗಿ ಹಾಕಿಲ್ಲ. ಸಿಂಪಲಾಗಿರುತ್ತೆ ಆದರೆ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಮಾವಿನಕಾಯಿ ಹಾಕಿರೋದ್ರಿಂದ ಸಾರು ಹುಳಿಯಾಗಿ ಸಕ್ಕತ್ತಾಗಿತ್ತು. ಮಾವಿನಕಾಯಿ ಹುಳಿ ಇತ್ತಲ್ವ, ಹಾಗಾಗಿ ಸಾರು ಚೆನ್ನಾಗಾಗಿದೆ. ಸ್ವೀಟ್ ಇರೋ ಮಾವಿನಕಾಯಿ ಹಾಕಬಾರ್ದು, ಹುಳಿ ಇರೋಂಥ ಮಾವಿನಕಾಯಿನೇ ಹಾಕಬೇಕು. ಆವಾಗ ಮೀನು ಸಾರು ಚೆನ್ನಾಗಾಗುತ್ತೆ.
ಅದೆಲ್ಲ ಆದಮೇಲೆ ಸ್ವಲ್ಪ ಕಬಾಬು ಮಿಕ್ಸ್ ಮಾಡಿಟ್ಟಿದ್ದೆ ನಿನ್ನೆ, ಅದೇ ಇತ್ತು. ಸ್ವಲ್ಪ ಉಳಿದಿತ್ತು, ಅದು ಸುಮ್ಮನೆ ಏನಕ್ಕೆ ಇದು ಮಾಡೋದು ಅಂತೇಳ್ಬಿಟ್ಟು ಅದನ್ನು ಕಬಾಬ್ ಬಿಡ್ತಾಯಿದ್ದೀನಿ ಎಣ್ಣೆಗೆ. ನಮ್ಮತ್ತೆ ಚಿಕನ್ ಎಲ್ಲ ತಿನ್ನಲ್ಲ, ಬರೀ ಮೀನು ಮಾತ್ರ ತಿನ್ನೋದು. ಚಿಕನ್ ಮಟನ್ ಏನೂ ತಿನ್ನಲ್ಲ, ಬರೀ ಮೀನು ಮಾತ್ರ ತಿನ್ನೋದು. ಹಾಗಾಗಿ ಕಬಾಬ್ ನಾನು, ನಮ್ಮ ಮನೆಯವರು ಹಾಗೆ ನಮ್ಮ ಮಾವ 3 ಜನಕ್ಕೆ ಸ್ವಲ್ಪ ಕಬಾಬ್ನ ಮಾಡ್ಕೋತಾ ಇದ್ದೀವಿ. ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಮೀನು ಸಾರು, ಚಿಕನ್ ಕಬಾಬ್ ರೆಡಿಯಾಗಿದೆ. ಊಟ ಎಲ್ಲ ಮುಗಿಸ್ಕೊಂಡು ನಾನು ಶಾಪಿಗೆ ಹೋಗಿದ್ದೆ. ಶಾಪಿಗೆ ಹೋಗಿಬಿಟ್ಟು ಆಮೇಲೆ ಸ್ವಲ್ಪ ಬಟ್ಟೆ ಕೊಡೋದಿತ್ತು ಕಸ್ಟಮರ್ಗೆ. ಆ ಬಟ್ಟೆ ಕೊಟ್ಬಿಟ್ಟು ಹಾಗೆ ನಾವಿವಾಗ ಒಂದು ಸ್ವಸಹಾಯ ಸಂಘ ಮಾಡಿದ್ದೀನಿ. ಆ ಸಂಘಕ್ಕೆಲ್ಲ ಹೋಗ್ಬಿಟ್ಟು ಮನೆಗೆ ಬರೋತ್ತಿಗೆ ಒಂದು 6 ಆಗಿತ್ತು. 6 ಬಂದುಬಿಟ್ಟು ದಿಯಾನು ಬಂದಿದ್ಲು ನನ್ನ ಜೊತೆಗೆ. ಬರಲ್ಲ ಅಂತ ಹೇಳ್ತಿದ್ಲು, ಹಠ ಮಾಡ್ತಿದ್ಲು. ಅಮ್ಮನ ಮನೇಲೇ ಇರ್ತೀನಿ ಅಂತೇಳಿ ಆದರೂ ಕರ್ಕೊಬಂದಿದ್ದೆ ದಿಯಾನ ಮನೆಗೆ. ಕರ್ಕೊಂಡು ಬಂದು ಹಾಲೆಲ್ಲ ಬಿಸಿ ಇಡ್ತಿದ್ದೆ, ಟೀ ಮಾಡ್ಕೊಂಡು ಕುಡಿಯೋಣ ಅಂತ. ನಮ್ಮ ಅತ್ತೆಯವರು ಟೀ ಕುಡ್ದಿರಲಿಲ್ಲ, ನಾವು ಬರೋ ತನಕ. ಬಂದಮೇಲೆ ಒಟ್ಟಿಗೆ ಕುಡಿಯೋಣ ಅಂತೇಳ್ಬಿಟ್ಟು ಸುಮ್ಮನೆ ಇದ್ದರು. ಮಿಥುನವ್ರು ಮನೆಯಲ್ಲೇ ಇದ್ದರು, ನಾನು ಮಾತ್ರ ಹೋಗಿದ್ದೆ. ಶಾಪಿಗೆ ಹೋಗಿ ಬರೋಷ್ಟೊತ್ತಿಗೆ ಅವ್ರು ಯಾರೂ ಟೀ ಕುಡ್ದಿರಲಿಲ್ಲ. ಹಾಗೆ ಕಡಲೆಬೇಳೆ ವಡೆ ಹಿಟ್ಟಿತ್ತು ಒಂದು ಸ್ವಲ್ಪ. ಸ್ಯಾಟರ್ಡೇ ಎಲ್ಲರೂ ಬರೋ ದಿನ ಟೀಗೆ ಅಂತೇಳಿ ಮಾಡಿದ್ವಿ. ಸ್ವಲ್ಪ ಹಿಟ್ಟು ಉಳಿದಿತ್ತು, ಸುಮ್ಮನೆ ಅದು ವೇಸ್ಟ್ ಆಗುತ್ತಲ್ಲ ಅಂತೇಳ್ಬಿಟ್ಟು ಫ್ರಿಜ್ಜಲ್ಲೇ ಇಟ್ಟಿದ್ದೀನಲ್ಲ ಅಂತೇಳ್ಬಿಟ್ಟು ಟೀಗಾಗುತ್ತೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಕಡಲೆಬೇಳೆ ವಡೆ ಮಾಡೋಣ ಅಂತೇಳ್ಬಿಟ್ಟು ವಡೆ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿತ್ತು, ಹಾಗಾಗಿ ಸುಮ್ಮನೆ ಹಿಟ್ಟು ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಜಾಸ್ತಿ ಮಾಡಿದ್ರೆ ಹಾಗೆ ಆವಾಗಲೇ ಮಾಡ್ಕೊಂಡು ತಿನ್ನೋಕ್ಕೆ ವಡೆ ಚೆನ್ನಾಗಿರುತ್ತೆ, ಮಾಡಿಟ್ಟಿದ್ದು ತಣ್ಣಗಾದರೆ ಚೆನ್ನಾಗಾಗಲ್ಲ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಹಿಟ್ಟನ್ನ ಹಾಗೆ ಎತ್ತಿಟ್ಟಿದ್ದೆ. ಅದನ್ನೇ ವಡೆ ಮಾಡ್ಕೊಳ್ಳೋಣ ಅಂತೇಳಿ ವಡೆ ಮಾಡ್ತಾಯಿದ್ದೀನಿ. ಆಮೇಲೆ ನನ್ನ ತಂಗಿನೂ ಬರ್ತೀನಿ ಅಂತ ಹೇಳಿದ್ಲು. ಆಂಟಿ, ತಂಗಿ, ತಮ್ಮ ಎಲ್ಲ ನಮ್ಮ ಅತ್ತೆ ಮಾವನೆಲ್ಲ ಮಾತಾಡ್ಸೋಕ್ಕೆ ಬರ್ತೀವಿ ಅಂತ ಹೇಳಿದರು. ಅವರು ಬರ್ತಾರೆ ಅಂತ ಹೇಳ್ಬಿಟ್ಟು ಇರೋ ಅಷ್ಟು ವಡೆ ಮಾಡಿದ್ದೆ. ಮಿಥುನವರು 1-2 ತಿಂದರು, ನಾನು 1-2 ತಿಂದೆ ಅಷ್ಟೇ. ಮತ್ತು ಹಾಗೆ ಇನ್ನೂ ಒಂದು ಸ್ವಲ್ಪ ಹಿಟ್ಟು ಬಾಕಿ ಇತ್ತು. ಹಿಟ್ಟು ನೋಡೋಕ್ಕಷ್ಟಿತ್ತು, ಆದರೂ ವಡೆ ಒಂದು 10 ವಡೆ ಆಗಿತ್ತು. ನಮ್ಮ ಅತ್ತೆ ಮಾವನಿಗೂ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು. ಅವ್ರಿಗೂ ಮತ್ತು ಕರ್ನಾಟಕ ಫುಡ್ಡು, ಕೇರಳ ಫುಡ್ಡಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಕೆಲವೊಂದು ಫುಡ್ ನಮಗಿಷ್ಟ ಆಗೋದು ಅವ್ರಿಗಿಷ್ಟ ಆಗೋಲ್ಲ, ಅವ್ರಿಗಿಷ್ಟ ಆಗೋದು ನಮಗಿಷ್ಟ ಆಗೋಲ್ಲ. ಏನಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಷ್ಟೇ. ಸ್ಟಾರ್ಟಿಂಗಲ್ಲಿ ಮದುವೆ ಆಗೋದಾಗ ನನಗಂತೂ ಕೇರಳ ಫುಡ್ಡು ತುಂಬಾ ಚೇಂಜಸ್ ಅನ್ನಿಸ್ತಿತ್ತು. ಯಾಕಂದರೆ ಕೊಬ್ಬರಿ ಎಣ್ಣೆಲ್ಲ ಯೂಸ್ ಮಾಡ್ತಾಯಿದ್ರಲ್ಲ, ನಾವಿಲ್ಲಿ ಕೊಬ್ಬರಿ ಎಣ್ಣೆ ತಿಂತಾ ಇರಲಿಲ್ವಲ್ಲ. ಸಡನ್ನಾಗಿ ಅಲ್ಲಿದ್ದು ಫುಡ್ಡಿಗೆ ಚೇಂಜ್ ಆಗೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ಕೆಲವೊಂದು ಫುಡ್ಡು ಅಷ್ಟೊಂದು ಇಷ್ಟನೇ ಆಗ್ತಿರಲಿಲ್ಲ. ಹಾಗೆ ಅವ್ರಿಗೂ ಈ ಕಡೆ ಬಂದಾಗ ನಮ್ಮ ಫುಡ್ ಅವ್ರಿಗೂ ಡಿಫ್ರೆನ್ಸ್ ಅನಿಸುತ್ತೆ, ಡಿಫ್ರೆಂಟಾಗಿದೆ ಅನಿಸುತ್ತೆ. ಅವ್ರಿಗೂ ಕೆಲವೊಂದು ಫುಡ್ ಇಷ್ಟ ಆಗೋಲ್ಲ, ಕೆಲವೊಂದು ಫುಡ್ ಇಷ್ಟ ಆಗುತ್ತೆ. ಹಾಗೆ ಅದರಲ್ಲೂ ನನಗೆ ಫುಡ್ಡಿನ ವಿಷಯಕ್ಕೆ ಬಂದರೆ ಅಂತೂ ನಾನು ತುಂಬ ಸೆಲೆಕ್ಟ್ ಮಾಡಿ ತಿನ್ನೋ ಅಂಥದ್ದು. ಹೊರಗಡೆ ಫುಡ್ ಅಷ್ಟು ಬೇಗ ನಂಗೆ ಇಷ್ಟ ಆಗೋಲ್ಲ. ಏನಾದರೂ ನನಗೆ ಸ್ವಲ್ಪ ಚೇಂಜಸ್ ಇದ್ದರೂ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಹಾಗಾಗಿ ಕೇರಳಕ್ಕೆ ಹೋದಾಗ ಊಟದ ವಿಷಯದಲ್ಲಂತೂ ತುಂಬ ಕಷ್ಟ ಆಗ್ತಿತ್ತು ನನಗೆ. ಆಮೇಲೆ ಹಂಗೆ ಹೋಗ್ತಾ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಹೋಗೋದು. ಇವಾಗೆಲ್ಲ ಅಡ್ಜಸ್ಟ್ ಆಗಿದೆ, ಇವಾಗೆಲ್ಲ ತಿಂತೀನಿ. ಆದರೆ ತಿಂತೀನಿ ಇಷ್ಟಪಟ್ಟಂತಲ್ಲ, ಇವಾಗ ತಿಂತೀನಿ. ಆವಾಗಾದರೆ ಕಷ್ಟಪಟ್ಟು ತಿಂತಿದ್ದೆ, ಇವಾಗ ಓಕೆ ತಿಂತೀನಿ. ಆ ಥರ ಇದಕ್ಕೆ ಬಂದಿದ್ದೀನಿ. ಇವಾಗ ವಡೆ ಮಾಡಿದ್ದೆ, ಸಖತ್ತಾಗಿತ್ತು. ಒಂದು ಸೈಡ್ ಟೀನೂ ಇಟ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ನನ್ನ ತಮ್ಮ, ತಂಗಿ, ಆಂಟಿ ಎಲ್ಲ ಬಂದರು ನಮ್ಮ ಅತ್ತೆ ಮಾವನ ಹತ್ರ ಮಾತಾಡೋಕ್ಕೆ. ನಮ್ಮ ಆಂಟಿ ವ್ಯಾನಿಟಿ ಬ್ಯಾಗಿಂದ ನನ್ನ ಮಗಳು ಐಬ್ರೋ ಪೆನ್ಸಿಲೆಲ್ಲ ತೊಗೊಂಡು ಐಬ್ರೋಸ್ ಮೇಕಪ್ ಮಾಡ್ತೀನಿ ಅಂತೇಳಿ ಮೇಕಪ್ ಮಾಡ್ತಾಯಿದೆ. ಅವರು ಬಂದಿದ್ದರು. ನಮ್ಮ ಅತ್ತೆ ಮಾವನ ಹತ್ರ ಎಲ್ಲ ಮಾತಾಡ್ಬಿಟ್ಟು ಟೀ ಮಾಡಿಕೊಡ್ತೀನಿ ಅಂದರೆ ಟೀ ಏನು ಕುಡ್ದಿರಲಿಲ್ಲ. ನಮ್ಮ ಆಂಟಿನೂ ಅವಾಗ ಶಾಪಿಂದ ಬಂದಿದ್ದರು. ಪಾನಿಪುರಿ ತಿನ್ಕೊಬಂದ್ವಿ, ಏನು ಬೇಡ ಅಂತೇಳ್ಬಿಟ್ಟು ಇದು ಮಾಡಿದರು. ಆಮೇಲೆ ನಾನು 1-2 ವಡೆ ಇತ್ತು, ವಡೆನೆಲ್ಲ ತಿನ್ಕೊಂಡು ಅತ್ತೆ ಮಾವನ ಹತ್ರ ಮಾತಾಡಿಕೊಂಡು ಹೊರಟರು. ಅಷ್ಟೊತ್ತಿಗೆ ನನ್ನ ಮಗಳು ನನ್ನನ್ನು ಕರ್ಕೊಂಡೋಗಿ, ಅವ್ರ ಚಿಕ್ಕಿಗೆ ಹೇಳ್ತಿದ್ಲು, ನನ್ನನ್ನು ಕರ್ಕೊಂಡೋಗಿ ನಮ್ಮ ಮನೇಲಿ ಬಿಡು, ಜ್ಯೋತಿ ಅಮ್ಮ ಮನೇಲಿ ಬಿಡು ಅಂತೇಳಿ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ನಾನು ಹೋಗ್ತೀನಿ ಅಮ್ಮ ಮನೆಗೆ ಅಂತೇಳಿ ಹೆಂಗೋ ಕರ್ಕೊಬಂದಿದ್ದೆ. ಆಮೇಲೆ ಮತ್ತೆ ಹೊರಟು ನಿಂತ್ಕೊಂತು. ನಾನು ಹೋಗ್ತೀನಿ ಅಂತೇಳಿ. ಆಮೇಲೆ ನನ್ನ ಮಗಳನ್ನೂ ಕಳಿಸಿದ್ವಿ, ಅಮ್ಮನ ಮನೆಗೆ ಬಿಟ್ಟು ಹೋಗಿ ಅಂತೇಳ್ಬಿಟ್ಟು. ಆಮೇಲೆ ನೈಟಿಗೆ ಅದೇ ಮೀನು ಸಾರಿತ್ತು. ನೈಟಿಗೆ ದೋಸೆ ಮಾಡಿಕೊಂಡು ಊಟ ಮಾಡಿ ಮಲಗಿದ್ವಿ. ಇವತ್ತಿನ ಡೇ ಹೀಗಿತ್ತು. ಎಲ್ಲರೂ ಹೊರಟರು. ಅಲ್ಲಿಂದೆಲ್ಲ ಇದು ಹಲಸಿನಕಾಯಿ ಕಾಣಿಸ್ತಿದೆಯಲ್ವ, ಅದು ನಮ್ಮ ಅತ್ತೆ ಮನೇಲಿ ಹಲಸಿನ ಮರದಲ್ಲಿ ಈ ಸತಿ ತುಂಬ ಹಲಸಿನಕಾಯಿ ಆಗಿತ್ತಂತೆ. ಅದರಲ್ಲಿ ಒಂದು ಸ್ವಲ್ಪ ಬಲ್ತಿದ್ದು ಮತ್ತು ಹಲಸಿನ ಬಡ್ಕು ಎಲ್ಲ ತೊಗೊಬಂದಿದ್ರು.
ಸುಮ್ಮನೆ ಅಲ್ಲಿದೆಲ್ಲ ಇದಾಗುತ್ತಲ್ಲ, ಅಲ್ಲಿಂದನೇ ಮಾವಿನಕಾಯಿ ಅಂತೆ, ನಿಂಬೆಹಣ್ಣು ತುಂಬ ಐಟಮ್ಸ್ಗಳೆಲ್ಲ ತೊಗೊಬಂದಿದ್ರು. ಯಾಕಂದರೆ ಇವಾಗ ಸದ್ಯಕ್ಕಂತೂ ಅಲ್ಲಿಗೆ ಹೋಗಲ್ಲ, ಅಲ್ಲಿರೋ ಫ್ರೂಟ್ಗಳು ತರಕಾರಿ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಬೆಳೆದಿರೋ ಅಂಥ ಬಾಳೆಕಾಯಿ ಅದು ಇದು ಎಲ್ಲ ತೊಗೊಬಂದಿದ್ರು. ಇನ್ನು ಮುಂದೆ ಬರೋ ವೀಡಿಯೋಸಲ್ಲೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ